ವಿದ್ಯಾರ್ಥಿಗಳೇ, ಇಂದು ನಾವು ವನಮರದ ಗಿಳಿ ಪಾಠದ ಪ್ರಶ್ನೆಗಳನ್ನು ಅಂದರೆ ಆಬ್ಜೆಕ್ಟಿವ್ಸ್ ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಾಕ್ಷರ ಸಂಖ್ಯೆ. ನೋಡಿ, ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ವರ್ಣಮಾಲೆಗಳಲ್ಲಿ ವ್ಯಂಜನಾಕ್ಷರಗಳ ಸಂಖ್ಯೆ. ಇಲ್ಲಿ ಆಪ್ಷನ್ ಕೊಡಲಾಗಿದೆ 13, 9, 34 ಮತ್ತು 25. ಇಲ್ಲಿ ನಾವು ವರ್ಗೀಯ ವ್ಯಂಜನಗಳಲ್ಲಿ 2 ಪ್ರಕಾರ ಇದೆ. ಅದರಲ್ಲಿ ವರ್ಗೀಯ ವ್ಯಂಜನ ನೋಡಿ, ನಾವು ಮೊದಲಿಗೆ ಇದು ಆಗುವುದಿಲ್ಲ, ಯಾಕಂದರೆ ಇದು ಸ್ವರಗಳು 13 ಇವೆ ಮತ್ತು 9 ಅವರ್ಗೀಯ ವ್ಯಂಜನಗಳಿವೆ. ಆದ್ದರಿಂದ ನಾವು ನಮ್ಮ ಉತ್ತರವನ್ನು 34, 25ರಲ್ಲಿ ನೋಡಿದಾಗ ಒಟ್ಟಾರೆಯಾಗಿ ವ್ಯಂಜನಾಕ್ಷರಗಳು ಏನಂದರೆ 34 ಇದೆ. ಇಲ್ಲಿ ಕೇಳುತ್ತಿರುವ ಪ್ರಶ್ನೆ ವರ್ಗೀಯ ವ್ಯಂಜನ, इधर क्या पूछ रहे हैं? वर्गीय व्यंजनाक्षर पूछ रहे हैं. वर्गीय व्यंजनाक्षर कितने हैं? 25 है. तो हमारा आंसर क्या आना चाहिए? यही आना चाहिए. और नेक्स्ट क्वेश्चन, कन्नड़ वर्णमालेಯಲ್ಲಿ महाप्राणाक्षर संख्या. कन्नड़ वर्णमाले में महाप्राणाक्षर कितने हैं? वर्गीय व्यंजन में 3 प्रकार है, महाप्राणाक्षर, महाप्राण, अल्पप्राण ಮತ್ತು ಅನುನಾಸಿಕ. ಫಸ್ಟ್ ಅಲ್ಪಪ್ರಾಣ आता है. तो ವರ್ಗೀಯ ವ್ಯಂಜನದಲ್ಲಿ 3 ಪ್ರಕಾರ ಇದೆ, ಒಂದು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಇಲ್ಲಿ ಅವರು ಕೇಳುತ್ತಿದ್ದರು ಮಹಾಪ್ರಾಣ ಇರಲಿ ಅಲ್ಪಪ್ರಾಣ ಇರಲಿ 10 ಇವೆ, ಅನುನಾಸಿಕ 5 ಇವೆ. ಆದ್ದರಿಂದ ನಮ್ಮ ಸರಿಯಾದ ಉತ್ತರ 10. ಮೂರನೇ ಪ್ರಶ್ನೆಗೆ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿರೋ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು? ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಅವರ್ಗೀಯ ವ್ಯಂಜನಾಕ್ಷರ, ಈ ಪ್ರಶ್ನೆಗೆ ಉತ್ತರ ಅವರ್ಗೀಯ. ಮೇಲ್ಗಡೆ ವರ್ಗೀಯ ಕೇಳಿದ್ರು, ಇಲ್ಲಿ ಅವರ್ಗೀಯ ಕೇಳಲಾಗಿದೆ, ಆದ್ದರಿಂದ ನಿಮ್ಮ ಉತ್ತರ 9. ನೆಕ್ಸ್ಟ್, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ನಾನು ಮೇಲ್ಗಡೆ ಹೇಳಿದ್ದೇನೆ, ಅನುನಾಸಿಕ ಅಕ್ಷರಗಳು 5 ಇವೆ. ಅವು ಯಾವೆಂದರೆ ಮೂಗಿನಿಂದ ಉಚ್ಚರಿಸುವ ಅಕ್ಷರಗಳು. ಇಲ್ಲಿ ಕ, ಚ, ಟ, ಟ, ಖ, ಛ, ಟ ಇವು ಅಲ್ಪಪ್ರಾಣ ಮಹಾಪ್ರಾಣ ಆಗುತ್ತವೆ. ಇಲ್ಲಿ ನ, ಯ, ನ ಇದೇನಾಗುತ್ತೆ ಅಂದರೆ ಇದು ಅನುನಾಸಿಕ ಅಕ್ಷರ. ಕನ್ನಡ ವರ್ಣಮಾಲೆಯಲ್ಲಿ ಸಂಧ್ಯಾಕ್ಷರಗಳು ಯಾವುವು ಅಂತ ಕೇಳಿದ್ದಾರೆ. ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಸಂಧ್ಯಾಕ್ಷರಗಳು ಯಾವುವೆಂದರೆ ಐ ಮತ್ತು ಓ. ಅಮಹ ಇದು ಯೋಗವಾಹಗಳಾಗುತ್ತವೆ. ಈ ಇದು ಸ್ವರ ಆಗುತ್ತದೆ. ಇವು ಬಿಟ್ಟು ನಾವು ನೋಡುವುದು ಸಂಧ್ಯಾಕ್ಷರಗಳು ಮಾತ್ರ ನೋಡಬೇಕಾಗುತ್ತೆ. ಐ, ಓ ಇವು ಸಂಧ್ಯಾಕ್ಷರ. ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಗಳು, ಮೇಲ್ಗಡೆ ಹೇಳ್ತೇನೆ ನಾನು. ಕನ್ನಡ ವರ್ಣಮಾಲೆಯಲ್ಲಿ ಯೋಗಗಳು 2, ಅಂ, ಅಹ ಇದು ಸರಿಯಾದ ಉತ್ತರವಾಗಿದೆ. ಯೋಗವಾಹಗಳನ್ನು ನಾವು ಏನನ್ನುತ್ತೇವೆ? ಅನುಸ್ವಾರ ವಿಸರ್ಗ ಎಂದು ಕೇಳುತ್ತೇವೆ. ಆದ್ದರಿಂದ ನಮ್ಮ ಉತ್ತರ ಅಂ, ಅಹ. 7ನೇ ಪ್ರಶ್ನೆಗೆ ಹೋಗೋಣ. ಅನುಸಾರ ವಿಸರ್ಗಗಳು ಹೀಗೆ ಅನ್ನುತ್ತಾರೆ. ನೋಡಿ, ಮತ್ತೆ ಇಲ್ಲಿ ಕೇಳುತ್ತಾರೆ ಅನುಸಾರ ವಿಸರ್ಗಗಳನ್ನು ಏನುತ್ತಾರೆ. ಇಲ್ಲಿ ಮೇಲ್ಗಡೆ ಯೋಗವಾಹಗಳು ಯಾವ ಅಂತ ಕೇಳಿದ್ರು, ಇಲ್ಲಿ ಅಂ, ಅಹ ಅನುಗಳನ್ನು ಅನುಸಾರ ವಿಸರ್ಗ ಅನ್ನುತ್ತಾರೆ. ಆದ್ದರಿಂದ ನಮ್ಮ ಸರಿಯಾದ ಉತ್ತರ ಯೋಗವಾಹಗಳು. ಪದವನ್ನು ಬಿಡಿಸಿ ಬರೆದಾಗ, ಈ ಪದವನ್ನು ನಾವು ಬಿಡಿಸಿ ಬರೆದಾಗ ನೋಡಿ, ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತದೆ? ಇಲ್ಲಿ 4 ಉತ್ತರಗಳನ್ನು ಕೊಡಲಾಗಿದೆ. ಬಾಣಗಳನ್ನು ಬಿಡಿಸಿ ಬರೆದಾಗ ಇಲ್ಲಿ 4 ಬಾಣ ಪ್ಲಸ್ ಅನ್ನು ಕೊಡಲಾಗಿದೆ, ಬಾಣ ಪ್ಲಸ್ ಎನ್ನು ಕೊಡಲಾಗಿದೆ, ಬಾಣ ಪ್ಲಸ್ ಒನ್ನು ಕೊಡಲಾಗಿದೆ, ಬಾಣನು ಅಂತ ಕೊಡಲಾಗಿದೆ. ನಾವು ಬಿಡಿಸಿ ಬರೆದಾಗ ಇದೇನಾಗುತ್ತದೆ? ಇದು ಬಾಣ ಪ್ಲಸ್ ಅನ್ನು ಆಗುತ್ತದೆ. ಇದು ಆಗಮ ಸಂಧಿ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರವನ್ನು ಹೀಗೆ ಹೇಳ್ತಾರೆ. ವ್ಯಂಜನ में स्वर मिलकर होने वाले अक्षर को क्या कहते हैं? तो इसका आंसर हमें लिखना है. तो इसका आंसर है गुणिताक्षर. विजातीय संयुक्ताक्षर पद के उदाहरण. देखो, इधर विजातीय संयुक्ताक्षर को उदाहरण पूछ रहे. कन्नड़ सद्दु अक्षरम मन्नु करे दिए से. सजाति विजाति 2 तरीके के संयुक्ताक्षर होते हैं. इधर जो बहुत सारे दिए से सजाति देह से हमें ढूंढना विजाति. ನದ ತಳಗೆ ನದ ಒತ್ತ ಬಂದ್ರಿಂದ ಇದು ಸಜಾತಿ ಆಗುತ್ತದೆ. ದ ತಳಗೆ ದ ಒತ್ತಕ್ಷರ ಬಂದ್ರಿಂದ ಅದು ಸಹ ಏನೆಂದರೆ ಸಜಾತಿ ಆಗುತ್ತದೆ. ನ ತಳಗೆ ದೊಡ್ಡ ನ ಕೆಳಗಡೆ ನದ ಒತ್ತ ಬಂದರೆ ಇದು ಸಜಾತಿ ಆಗುತ್ತದೆ. ನಮ್ಮ ಸರಿಯಾದ ಉತ್ತರ ಅಕ್ಷರ. ಇದು ನೋಡಿ, ಇಲ್ಲಿ ಮಾತಿಲ್ಲ ಪದವು. ಇದು ಮಾತಿಲ್ಲ ಎಂಬ ಪದ. ಇಲ್ಲಿ ತೀಯನ್ನು ಏನೆಂದರೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಆದ್ದರಿಂದ ನಾವು ಇದನ್ನು ಮಾತಿಲ್ಲ ಎಂದು ತಿಳಿಯಬೇಕು. ಮಾತು ಪ್ಲಸ್ ಇಲ್ಲ, ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಆಗುತ್ತದೆ. ಮಾತಿಲ್ಲವನ್ನು ನಾವು ಬಿಡಿಸಿ ಬರೆದಾಗ ಮಾತು ಪ್ಲಸ್ ಇಲ್ಲ ಆಗುತ್ತದೆ. ಇದು ಯಾವ ಸಂಧಿ ಆಗುತ್ತದೆ ಎಂದು ಇಲ್ಲಿ ಕೇಳಲಾಗಿದೆ. ಈ ಸಂಧಿ ಉದಾಹರಣೆ ಇದು ಉಪಸಂಧಿ ಆಗುತ್ತದೆ. ಮಾತು ಪ್ಲಸ್ ಇಲ್ಲ, ಇಲ್ಲಿ ಊಕಾರವು ಲೋಪವಾಗುವುದರಿಂದ, ಪೂರ್ವದಲ್ಲಿರುವ ಊಕಾರವು ಲೋಪವಾಗುವುದರಿಂದ ಇದು ಲೋಪಸಂಧಿ. ಇವುಗಳಲ್ಲಿ ಆದೇಶ ಸಂಧಿ ಉದಾಹರಣೆ ಕೇಳಲಾಗಿದೆ. ಆದೇಶ ಸಂಧಿ ಉದಾಹರಣೆ ಅಂದರೆ ನೋಡಿ, ಇಲ್ಲಿ ಆಪ್ಷನ್ ಕೊಡಲಾಗಿದೆ. ಹೂ, ಬುಟ್ಟಿ, ಬೇರೊಬ್ಬ ಮತ್ತು ಗುರುವನ್ನು
ಗಣೇಶ ಎಂದು ಕೊಡಲಾಗಿದೆ. ನಾವು ಇದನ್ನು ಸರಿಯಾಗಿ ನೋಡಬೇಕು. ಏಕೆಂದರೆ ನೋಡಿ, ಗುರುವನ್ನು ಕೊಡಲಾಗಿದೆ. ಇದು ಗುರು ಪ್ಲಸ್ ಅನ್ನು ಗುರುವನ್ನು, ಇದು ಆಗಮ ಸಂಧಿ. ಗಣ ಪ್ಲಸ್ ಈಶ ಗಣೇಶ, ಇದು ಸಹ ಆದೇಶ ಸಂಧಿ ಆಗುವುದಿಲ್ಲ. ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ, ಇದು ಲೋಪ ಸಂಧಿ, ಇದು ಸಹ ಆಗುವುದಿಲ್ಲ. ಇಲ್ಲಿ ಉಳಿದಂಥದ್ದು ಹೂ ಪ್ಲಸ್ ಪುಟ್ಟಿ, ಅಂದರೆ ಪಕಾರದ ಬದಲಾಗಿ ಬಕಾರವು ಆದೇಶವಾಗಿ ಬರೋದ್ರಿಂದ ಇದನ್ನು ಆದೇಶ ಸಂಧಿ ಹೂ ಬುಟ್ಟಿ ನಮ್ಮ ಉತ್ತರ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ರಾಯಪದದ ತತ್ಸಮ ರೂಪ. ರಾಯಪದದ ತತ್ಸಮ ರೂಪ ಏನಾಗುತ್ತದೆ? ರಾಯಪದದ ತತ್ಸಮ ರೂಪ ನಮ್ಮದು ರಾಜ ಆಗುತ್ತದೆ. ಕನ್ನಡ ವರ್ಣಮಾಲೆಯಿರುವ ಅಕ್ಷರಗಳ ಸಂಖ್ಯೆ ನೋಡಿ. ಕನ್ನಡ ವರ್ಣಮಾಲೆ ಎಷ್ಟು ಅಕ್ಷರವಿವೆ? 34 ಇದ್ದೇವೆ, ಅಥವಾ 49 ಇದೆ, 52 ಇದೆ, 51 ಇದೆ. ನಾವು ನೋಡಿ ಕನ್ನಡ ವರ್ಣಮಾಲೆಯಲ್ಲಿ 52 ಅಕ್ಷರ ಇಲ್ಲ, 51 ಇಲ್ಲ, 34 ಇದೆ. ಅವು ಯಾವುವು? ಅವು ವ್ಯಂಜನಾಕ್ಷರಗಳು. ಆದರೆ ಇಲ್ಲಿ ವರ್ಣಮಾಲೆ ಕೇಳುತ್ತದ್ರಿಂದ ನಮ್ಮ ಉತ್ತರ 49. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಹೀಗೆನ್ನುತ್ತಾರೆ. ಏಕ ಮಾತ್ರಾ ಕಾಲ में ಉಚ್ಚರಿಸಲಾಗುವ यानी बोले जाने वाले अक्षर को क्या बोलते हैं? ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ನಾವು ಏನಂತೇವೆ? ಹ್ರಸ್ವಸ್ವರ. ಎರಡು ಮಾತ್ರಾ ಕಾಲದಲ್ಲಿ ದೀರ್ಘಸ್ವರ. ಮುಂದೆ ಹೋಗೋಣ. ಯೋಗವಾಹಗಳಲ್ಲಿ ಬರುವುದು ಅನುಸ್ವಾರ. ಉತ್ತರ ಸರಿಯಾದ ಉತ್ತರ ಹ್ರಸ್ವಸ್ವರ. ನಮ್ಮ ನಂತರದ ಪ್ರಶ್ನೆ ಗುರುವನ್ನು ಗುರು ಪ್ಲಸ್ ಅನ್ನು, ಇದು ಆಗಮ ಸಂಧಿ ಆಗುತ್ತದೆ. ಸಜಾತಿಯ ಸಾಕ್ಷರ ಪದಕ್ಕೆ ಉದಾಹರಣೆ ಅಕ್ಷರ, ಕನ್ನಡ, ರಾಜ್ಯ, ವಿದ್ಯೆ. ಇಲ್ಲಿ ಆಲ್ರೆಡಿ ನಾವು ಒಂದು ಸಲ ಇದನ್ನು ಹೇಳಿದ್ದೇವೆ, ಮತ್ತೊಂದು ಸಲ ಇದನ್ನು ಕೇಳಿದ್ದರಿಂದ ಇದನ್ನು ಸಜಾತಿ ಅಂದರೆ ಆಗಲೇ ಏನು ಕೇಳಿದ್ರಲ್ಲ, विजाति ಕೇಳಿದ್ರು. तब बीच में जो प्रश्न आया था 14 में, वो विजाति आया था, इधर सजाति आया है. तो अब हमें देखना है ಸಜಾತಿ ಅಕ್ಷರ. ನೋಡಿ, ಅಕ್ಷರ ಕದ ತಳಗೆ ಶದ ಒತ್ತರ ಅಕ್ಷರ ಬಂದಿದೆ, ನದ ತಳಗೆ ನ ಒತ್ತರ ಬಂದಿದೆ ಕನ್ನಡ ಎಂಬ ಪದದಲ್ಲಿ. ಆದ್ದರಿಂದ ನಮ್ಮ ಉತ್ತರ ಸಿ ಕನ್ನಡ ಆಗುತ್ತದೆ. ಯಾವುದು? ಸಿ ಕನ್ನಡ ಆಗುತ್ತದೆ. ನಂತರ ಪ್ರಶ್ನೆ ನೋಡಿ, ನಂಜು ಪದದ ಅರ್ಥ. ನಂಜು ಇದು ಮೊದಲನೇ ಪಾಠದಲ್ಲಿ ಬಂದಿದೆ. ನಂಜಾಗಿ ವಿಷದ ಬಾಣ ತಲೆಗೇಲಿಂದ ನಂಜಾಗಿ ಪ್ರಾಣಿಗಳು ಸಾಯುತ್ತಿದ್ದು ಎಂದು ಪೇಜ್ನಲ್ಲಿ, ಪ್ರಥಮ ಪೇಜ್ನಲ್ಲಿ 5-6ನೇ ಲೈನ್ನಲ್ಲಿ ಇದು ಕೊಡಲಾಗಿದೆ. ಆದರೆ 3-4ನೇ ಲೈನ್ನಲ್ಲಿ ಇದು ಕೊಡಲಾಗಿದೆ. ಇಲ್ಲಿ ನಂಜು ಅಂದರೆ ಏನು? ಇದರ ಅರ್ಥ ನಾವು ಹೇಳಬೇಕು. ನಂಜು ಪದದ ಅರ್ಥ ವಿಷ. ಕನ್ನಡ ವರ್ಣಮಾಲೆಯಲ್ಲಿ ಹ್ರಸ್ವ ಸ್ವರಗಳು ಇವು ನೋಡಿ. ಕನ್ನಡ ವರ್ಣಮಾಲೆಯಲ್ಲಿ ಹ್ರಸ್ವ ಸ್ವರಗಳ ಅಕ್ಷರ ಕೊಡಲಾಗಿದೆ. ಅ, ಇ, ಉ. ಆ, ಇ, ಉ ಇದು ಹ್ರಸ್ವ ಸ್ವರ ಆಗುವುದಿಲ್ಲ, ದೀರ್ಘ ಸ್ವರ ಆಗುತ್ತದೆ. ಅ, ಎ, ಓ ಮತ್ತು ಯ, ಶ, ಲ ಇದು ನ, ನ, ಮ ಇವು ಹ್ರಸ್ವ ಸ್ವರದಲ್ಲಿ ಬರೋದಿಲ್ಲ. ಎರಡೇ ಆಪ್ಷನ್ ಇದೆ ಇದರಲ್ಲಿ. ಮೊದಲನೇದು ಆ, ಏಕೆಂದರೆ ನ, ನ, ಮ ಇದು ವ್ಯಂಜನದಲ್ಲಿ ಬರುತ್ತೆ. ಯ, ಶ, ಲ ಇದು ವ್ಯಂಜನಾಕ್ಷರಗಳಾಗುತ್ತವೆ. ಇಲ್ಲಿ ಉಳಿದಂಥ ಎರಡೇ ಆಪ್ಷನ್ಗಳು. इधर दो ही ऑप्शन सही है, उसमें से एक सही है. दो ऑप्शन में हमें देखना है. आ, ई, उ, ए बड़े दीर्घाक्षर होने की वजह से जो बी में है वही आंसर हमारा है. अ, ए, ओ. अब हमें नेक्स्ट लेसन में जाएंगे. ಹಸಿ ಮಸಿ ಕೃಷಿ ನೋಡಿ. ಇಲ್ಲಿ ಮೊದಲನೇ ಕೊಡಲಾಗಿದ್ದು ಹಸಿ ಪದದ ಅರ್ಥ ನೋಡಿ. ಈ ಪ್ರಶ್ನೆ ಹಸಿ ಪದದ ಅರ್ಥ. ಹಸಿ ಅಂದರೆ ಸಾಹಿತ್ಯ ಅಥವಾ ಯುದ್ಧ ಅಥವಾ ಚಕ್ರ ಅಥವಾ ವ್ಯವಸಾಯ ಎಂದು ಕೊಡಲಾಗಿದೆ. ನಾವು ಇದನ್ನು ಸರಿಯಾಗಿ ನೋಡಿ ಇದು ಮಾಡಬೇಕು. ಹಸಿ ಅಂದರೆ ಏನು? ಮಸಿ ಅಂದ್ರೂ ಹಸಿ ಅಂದರೆ ಯುದ್ಧ, ಮಸಿ ಅಂದರೆ ಸಾಹಿತ್ಯ, ಕೃಷಿ ಅಂದರೆ ವ್ಯವಸಾಯ, ಚಕ್ರ ಇದು ಇದರಲ್ಲಿ ಇಲ್ಲದ ಪದವನ್ನು ಕೊಡಲಾಗಿದೆ. ನಮ್ಮ ಉತ್ತರ ಯುದ್ಧ. ಕಾರ್ಯಪದದ ತದ್ಭವ ರೂಪ. ಕಾರ್ಯದ ತದ್ಭವ ರೂಪ ಏನಾಗುತ್ತದೆ? ಕಜ್ಜ ಆಗುತ್ತದೆ. ಕ್ರಿಮಿಕೀಟ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಕ್ರಿಮಿಕೀಟ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗುತ್ತದೆ? ಕ್ರಿಮಿಕೀಟ ಅದರ ಯಾವ ವ್ಯಾಕರಣಾಂಶ ದ್ವಿರುಕ್ತಿ ಆಗುವುದಿಲ್ಲ, ಅನುಕರಣವಯ ಆಗುವುದಿಲ್ಲ, ನುಡಿಗಟ್ಟು ಆಗುವುದಿಲ್ಲ, ಜೋಡಿ ನುಡಿ. ಯುದ್ಧ ಪದದ ತದ್ಭವ ರೂಪ. ಯುದ್ಧದ ಪದದ ತದ್ಭವ ರೂಪ ಜುದ್ಧ. ಯುದ್ಧ ಪದದ ತದ್ಭವ ರೂಪ ಜುದ್ಧ. ಸರ್ವಾಧಿಕಾರಿ ಪದವು ಈ ಸಂಧಿಗೆ ಉದಾಹರಣೆ. ಗುಣಸಂಧಿ, ವೃದ್ಧಿ ಸಂಧಿ, ಸರ್ವನಿಧ ಸಂಧಿ, ಸಂಧಿ. ಸರ್ವ ಪ್ಲಸ್ ಅಧಿಕಾರಿ. ಇಲ್ಲಿ ಅಕಾರಗಳು ಬಂದು ಉತ್ತರದಲ್ಲಿ ಅಂದರೆ ಸಂಧಿ ಆದಾಗ ದೀರ್ಘಾಕ್ಷರ ಬರೋದ್ರಿಂದ ಅದನ್ನು ಸವರ್ಣದೀರ್ಘ ಸಂಧಿ ಎಂದು ಕರೀತಾರೆ. ಅನುನಾಸಿಕ ಸಂಧಿಗೆ ಉದಾಹರಣೆ ಅಂದರೆ ಚಿನ್ಮೂಲ. ಎ ನಮ್ಮ ಉತ್ತರ ಚಿನ್ಮೂಲ ಇದು ಉತ್ತರ ಆಗುತ್ತದೆ. ಇಲ್ಲಿ ಸವರ್ಣದೀರ್ಘ ಸಂಧಿ. ಇವುಗಳಲ್ಲಿ ಗುಣಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಗುಣಸಂಧಿಗೆ ಗಿರಿ ಪ್ಲಸ್ ಇಂದ್ರ, ಗಿರೀಂದ್ರ, ವೀರ ಪ್ಲಸ್ ಈಶ, ವೀರೇಶ. ಗಿರಿ ಪ್ಲಸ್ ಇಂದ್ರ, ಗಿರೀಂದ್ರ ಇದು ಸವರ್ಣದೀರ್ಘ ಸಂಧಿ ಆಗುತ್ತದೆ. ಏಕ ಇದು ಸಹ ಗುಣಸಂಧಿ ಆಗುವುದಿಲ್ಲ. ಬೆನ್ನು ಪ್ಲಸ್ ಎಲ್ಬು ಇದು ಆಗುವುದಿಲ್ಲ, ಯಾಕಂದರೆ ಲೋಪ ಸಂಧಿ ಇದೆ ಮತ್ತು ಇದು ವೃದ್ಧಿ ಸಂಧಿ ಇದೆ. ಇದು ಉಳಿದಂಥ ಗುಣಸಂಧಿ ಯಾವುದಂದರೆ ವೀರೇಶ. ರಾಟೆ ಪದದ ಅರ್ಥ. ರಾಟೆ ಅಂದರೆ
ಚಕ್ರ. ಅತಿವೃಷ್ಟಿ ಪದದ ವಿರುದ್ಧ ಪದ ಅನಾವೃಷ್ಟಿ. ಈ ಪದಗಳಲ್ಲಿ ವೃದ್ಧಿ ಸಂಧಿಗೆ ಉದಾಹರಣೆ. ಈ ಪದಗಳಲ್ಲಿ ವೃದ್ಧಿ ಸಂಧಿಗೆ ಉದಾಹರಣೆ ಎಂದು ಕೇಳಲಾಗಿದೆ. ಇಲ್ಲಿ ಕೊಟ್ಟಂತಹದ್ದು ದೇವಾಲಯ, ದೇವ ಪ್ಲಸ್ ಆಲಯ ದೇವಾಲಯ, ಇದು ಸ್ವರ್ಣ ಸಂಧಿ ಆಗುತ್ತದೆ. ಅತಿ ಪ್ಲಸ್ ಉಕ್ತಿ ಅತಿಯುಕ್ತಿ, ಮಹೋತ್ಸವ, ಏಕೈಕ. ಇಲ್ಲಿ ಕೇಳಿದ್ದು ಯಾವ ಪದ ಅಂತ ನಾವು ನೋಡಬೇಕು. ಮೊದಲು ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಅಂದರೆ ನಮ್ಮ ಉತ್ತರ ಏನಾಗುತ್ತದೆ? ಏಕೈಕ ಆಗುತ್ತದೆ. ಈಗ ನಾವು ಮೂರನೇ ಪಾಠಕ್ಕೆ ಹೋಗೋಣ. ವಸ್ತುಗಳಲ್ಲಿ ಬಣ್ಣ ಸ್ವಭಾವವನ್ನು ತಿಳಿಸಿಕೊಡಲು ಹೀಗೆನ್ನುತ್ತಾರೆ. ನಾಮಪದ, ಸರ್ವನಾಮ, ಗುಣವಾಚಕ, ವಿಭಕ್ತಿ. ಏನನ್ನುತ್ತಾರ? ಇದಕ್ಕೆ ಗುಣವಾಚಕ ಎನ್ನುತ್ತಾರೆ. ನಾಮಪದ ಬದಲಾಗಿ ಬಳಸೋ ಪದಗಳನ್ನು ಹೀಗೆನ್ನುತ್ತಾರೆ. सर्वनाम. ನಾಮಪದಕ್ಕೆ ಜಗ में लगाने वाले वर्ड को पद को क्या बोलते हैं? सर्वनाम कहते हैं. ಒಳ್ಳೆಯ ಪದವು ಈ ನಾಮಪದ ಗುಂಪಿಗೆ ಸೇರಿದೆ. ಒಳ್ಳೆಯ ಇರಲಿ, ಕೆಟ್ಟವಿರಲಿ, ದೊಡ್ಡದಿರಲಿ, ಸಣ್ಣದಿರಲಿ ಅಥವಾ ಚಿಕ್ಕದಿರಲಿ, ಬಿಳಿ ಇರಲಿ, ಕರಿ ಇರಲಿ, ಅದನ್ನು ನಾವು ಗುಣವಾಚಕಕ್ಕೆ ಹಾಕುತ್ತೇವೆ. ಮೂಡನ ಪದ ನೋಡಿ, ಮೂಡಲ್ ಕುಣಗಲ್ ಕೆರೆ. ಮೂಡನ ಎಂಬುವ ಪದ ಯಾವ ಇದಕ್ಕಾಗುತ್ತದೆ ಅಂದರೆ ದಿಗ್ವಾಚಕ ಆಗುತ್ತದೆ. ಯಾವುದು? ಮೂಡನ್ ಅಂದರೆ ಪೂರ್ವ. ನೀವು ಮೂಡಲ್ ಕುಣಗಲ್ ಕೆರೆಯಲ್ಲಿ ಸಹ ಈ ಪ್ರಶ್ನೆ ಕೇಳಬಹುದು. ಮೂಡನ ಪದದ ಅರ್ಥ ಅಂತ ಕೇಳಬಹುದು, ಅಥವಾ ಈ ದಿಕ್ಕು ಅಂತೂ ಸಹ ಕೇಳಬಹುದು. ಪ್ರಶ್ನೆ के लिए भी हमें तैयार रहना है. ಅನ್ವರ್ತಕ ನಾಮ ಪದವಿದು. ಯಾವುದು ಅನ್ವರ್ತಕ ನಾಮ? ಶಿಕ್ಷಕ. ಅವನು ಪ್ರತಿದಿನ ಶಾಲೆಗೆ ಬರುತ್ತಾನೆ. ಈ ವಾಕ್ಯದಲ್ಲಿರುವ ಸರ್ವನಾಮ. ಅವನು ಪ್ರತಿದಿನ ಶಾಲೆಗೆ ಬರ್ತಾನೆ. ನೋಡಿ, ಶಾಲೆಗೆ ಆಗೋದಿಲ್ಲ. ಬರುತ್ತಾನೆ ಕ್ರಿಯಾಪದ. ಪ್ರತಿದಿನ ಇದು ಆಗೋದಿಲ್ಲ. ಉತ್ತರ ನಮ್ಮದು ಅವನು, ಅವಳು, ಅವು, ನಾನು, ನಾವು, ನೀನು, ನೀವು. ಇವೆಲ್ಲವೂ ಸರ್ವನಾಮ ಪದದಲ್ಲಿ ಬಳಸುವಂಥ ಪದಗಳು. ಇವನ್ನು ನಾವು ನೆನಪಿನಲ್ಲಿಡಬೇಕು. ತಾನು ಎಂಬುದು ಸರ್ವನಾಮಕ್ಕೆ ಉದಾಹರಣೆ. ತಾನು ಅಂದರೆ ಇದು ಯಾವ ಸರ್ವನಾಮ? ಇದು ಆತ್ಮಾರ್ಥಕ ಸರ್ವನಾಮ. ಇವುಗಳಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಪ್ರಶ್ನಾರ್ಥಕ. ನೋಡಿ, ಪ್ರಶ್ನಾರ್ಥಕ ಮನೆ ಪ್ರಶ್ನವಾಲ ವರ್ಡ್ ಕೋನ್ಸ ಯಾರು? ನನ್ನ ಗೆಳೆಯನು ಉಡುಪಿ ಪ್ರವಾಸ ಮಾಡಿದನು. ಈ ವಾಕ್ಯದಲ್ಲಿರುವ ಅಂಕಿತ ನಾಮ. ನೋಡಿ, ಇಲ್ಲಿ ಅಂಕಿತ ನಾಮನ ಹುಡುಕಬೇಕು. ಗೆಳೆಯನು ನನ್ನ ಉಡುಪಿ ಮಾಡಿದನು. ಇಲ್ಲಿ ಅಂಕಿತ ನಾಮ ಯಾವುದು? ನನ್ನ ಅಂಕಿತ ನಾಮ ಯಾವುದೆಂದರೆ ನೋಡಿ, ಇದರಲ್ಲಿ ಸರಿಯಾದ ಉತ್ತರ ಅಂಕಿತ ನಾಮ ಅಂದರೆ ಇಟ್ಟ ಹೆಸರುಗಳನ್ನು ನಾವು ಅಂಕಿತ ನಾಮ ಹೇಳ್ತಾರೆ. ಉಡುಪಿ ಇದು. ಯಾಕೆ ಗೆಳೆಯನು, ನನ್ನ, ಮಾಡಿದನು ಇವು ನಾಮಪದ ಆಗೋದಿಲ್ಲ. ಹೇಗೆ ಇದು ಅಂಕಿತ ನಾಮ ಆಗೋದಿಲ್ಲ. ಆದ್ದರಿಂದ ಇದನ್ನು ಉಡುಪಿ ನಮ್ಮ ಅಂಕಿತ ನಾಮ है. ಇವುಗಳಲ್ಲಿ ಸಂಖ್ಯಾವಾಚಕ ನಾಮಪದ देखो इसमें ಸಂಖ್ಯಾವಾಚಕ ನಾಮಪದ हमें ढूंढना है. 3 ಅಂತಿದೆ, 5 ಅಂತಿದೆ, 1000 ಅಂತಿದೆ, 10 ಅಂತಹ ಸಹ ಇದೆ. इसमें अंकित नाम ढूंढना है. 3, 10, 1000 संख्यावाचक 2 वाचक है. उसमें हमें कन्फ्यूज़न नहीं होना चाहिए. यहाँ ಐವರು जो है देखो ये संख्या वाचक होता. ಐವರು, ಇಮ್ಮಡಿ ಇವೇ ಸಬ್ ಹೋತಾ है. ಬಾಷ್ಪ ಪದದ ಅರ್ಥ. ಬಾಷ್ಪ ನೋಡಿ, ನಾವು ಬಾಷ್ಪ ಎಂದಾಗ ನಾವು ಆನಂದ ಬಾಷ್ಪ ಎಂದು ನೋಡಬೇಕು. ಅಂದರೆ ಆನಂದ ಬಾಷ್ಪ ಸಂತೋಷದ ಕಣ್ಣೀರು, ಯಾನಿ ಖುಷಿ ಮೇ ಆಸು ಬಹನ. ತೋ ಇದರ ಹಮಾರ ಆನ್ಸರ್ है ಕಣ್ಣೀರು. ಸ್ವೀಕರಿಸು ಪದದ ವಿರುದ್ಧಾರ್ಥಕ ಪದ. ಸ್ವೀಕರಿಸು ವಿರುದ್ಧಾರ್ಥಕ ಪದವನ್ನು ನಾವು ನೋಡಬೇಕಾದ್ರೆ ತಿರಸ್ಕರಿಸು ನಮ್ಮ ಸರಿಯಾದ ಉತ್ತರ. ಯಾವುದು? ತಿರಸ್ಕರಿಸು. ಅಂಧ ಪದದ ಅರ್ಥ. ಅಂಧ ಅಂದರೇನು? ಕುರುಡ. ನಾನೊಬ್ಬ ಅಂಧ ಬಾಲಕ ಎಂದು ಪುಟ್ಟರಾಜರು ಈ ಪಾಠದಲ್ಲಿ ಹೇಳುತ್ತಾರೆ. ನೋಟ ಪದವು ಈ ನಾಮಪದಕ್ಕೆ ಉದಾಹರಣೆ. ನೋಟ ಯಾವ ಪದಕ್ಕೆ? ಭಾವನಾಮ. ಇದು ನೋಡಿ, ಫಸ್ಟ್ ಪಾಠದಲ್ಲಿ ಬಂದಿತ್ತು, ಇಲ್ಲಿ ಬಂದಿದೆ. ಇದು ಸಂಧ್ಯಾಕ್ಷರ. ಯಾವುದು? ಸಂಧ್ಯಾಕ್ಷರ. ಈಗ ನೋಡಿ, 4ನೇ ಪಾಠಕ್ಕೆ ಬಂದಿದ್ದೇವೆ. 4ನೇ ಪಾಠ ಹಕ್ಕಿಗಳ ಗೂಡು ನಿಗೂಢ ಜಗತ್ತು. ಇಲ್ಲಿ ಮೊದಲನೇ ಪ್ರಶ್ನೆ ಕ್ರಿಯಾಪದ ಮೂಲ ರೂಪ. इधर पहला प्रश्न है क्रियापद मूल रूप. देखो, क्रियापद का मूल रूप कौन सा आगे कर इसमें बहुत बार आया है, तो इसका सही आंसर हमें लिखना है धातु. मैंने प्रश्न ಭೂತಕಾಲದ ಕಾಲಸೂಚಕ ಪ್ರತ್ಯಯ ನೋಡಿ. ಇದರ ಉತ್ತರ ನಮ್ಮದು ಏನಾಗುತ್ತದೆ? ಕಾಲಸೂಚಕ ಪ್ರತ್ಯಯ ದ ಆಗುತ್ತದೆ.
ಮೇರಿ ಬೇಗನೆ ಶಾಲೆಗೆ ಬಂದಳು. ಈ ವಾಕ್ಯದಲ್ಲಿರೋ ಕ್ರಿಯಾಪದ ನೋಡಿ, ಇಲ್ಲಿ ಕ್ರಿಯಾಪದ ನಾವು ಹುಡುಕಬೇಕಾಗಿದೆ. ಇದರ ಕ್ರಿಯಾಪದ ಅಂದರೆ ಕೆಲಸ, ಕ್ರಿಯೆ ಎಂದರೆ ನಾವು ಕೆಲಸ ಮಾಡೋದನ್ನು ಹುಡುಕಬೇಕಾಗಿದೆ. ಬೇಗನೆ ಅಂದರೆ ಬೇಗ ಆಗುತ್ತದೆ. ಮೇರಿ ಇದೊಂದು ನಾಮಪದ, ಶಾಲೆಗೆ ಇದು ನಾಮಪದ ಆಗುತ್ತೆ. ನಮ್ಮ ಸರಿಯಾದ ಉತ್ತರ ಬಂದಳು ಅಂದರೆ ಬರುವುದು ಅಂದರೆ ಬಾ, ಇದು ಕ್ರಿಯಾಪದ. ಕಂಡನು ಕ್ರಿಯಾಪದದ ಧಾತು. ಇಲ್ಲಿ ನಾವು ಕಂಡನು ಕ್ರಿಯಾಪದದ ಧಾತುವನ್ನು ನಾವು ಇದು ಮಾಡಬೇಕಾದ್ರಿಂದ ಹುಡುಕಬೇಕಾದ್ರಿಂದ ಇದರ ಧಾತು ಪದ ಏನಾಗುತ್ತದೆ? ಕಂಡನು. ಇದರ ಧಾತು ಪದ ಕಾನು ಆಗುತ್ತದೆ. ಹೋಗುತ್ತಾನೆ, ಈ ಪದದ ಕಾಲ ಹೋಗುತ್ತಾನೆ, ಇದು ಯಾವ ಕಾಲದಲ್ಲಿ ಆಗುತ್ತಾನೆ ನೋಡಿ. ಹೋಗುತ್ತಾನೆ ಅಂದರೆ ಇಲ್ಲಿ ಕೆಲಸ ನಡೀತಿದೆ, ಇದು ವರ್ತಮಾನ ಕಾಲ ಆಗುತ್ತದೆ. ಮನೆಯಲ್ಲಿ ಪದದಲ್ಲಿ ವಿಭಕ್ತಿ, ಮನೆಯಲ್ಲಿ इसमें कौन सा विभक्ति होता है? ऊ, अन्नु, इंद, गे के, दसेंद, अल्ली. हमें अंग्लियों में इसे याद करना है. प्रथमा ऊ पहला अंग्ली, द्वितीय ऊ प्रथमा ऊ, द्वितीय अन्नु, तृतीय इंद, चतुर्थी गे के गे, पंचमी दसेंದ, ಷಷ್ಠಿ ಸಪ್ತಮಿ ಅಲ್ಲಿ. ಈ ಥರ ನಾವು ಬಳ್ಳಿನಲ್ಲಿ ಈ ಥರ ನಾವು ಬಟ್ಟಿನಲ್ಲಿ ಅಂದರೆ ನಮ್ಮ ಕೈ ಬಳ್ಳಿನಲ್ಲಿ ಇದನ್ನು ನೆನಪಿಡಬೇಕು. ನಮ್ಮ ಪ್ರಶ್ನೆ ಆದ್ದರಿಂದ ನಾವು ಇಲ್ಲಿ ನೋಡೋಣ. ಮನೆಯನ್ನು ಈ ಪದದಲ್ಲಿ ವಿಭಕ್ತಿ ಪದ. ಇಲ್ಲಿ ಮನೆ ಅನ್ನು ಅನ್ನು ಅಂದರೆ ದ್ವಿತೀಯ ವಿಭಕ್ತಿ ನಮ್ಮ ಉತ್ತರ. ಸಪ್ತಮಿ ವಿಭಕ್ತಿ ಕಾರ್ಯಕಾರ್ಥ ಯಾವುದು? ಅಧಿಕರಣ. ಸಪ್ತಮಿ विभक्ति प्रत्ययविದೆ ನೋಡಿ. ಮತ್ತೆ ಇಲ್ಲಿ सप्तमी विभक्ति प्रत्ययಗಳಿದೆ. फिर इसमें सप्तमी विभक्ति का प्रत्यय पूछ रहा है, तो मैंने तभी नहीं बोला है. प्रथमा ऊ, द्वितीय अन्नु, तृतीय इंद, चतुर्थी गे के, पंचमी दशेंद, ಷಷ್ಠಿ ಸಪ್ತಮಿ ಅಲ್ಲಿ ಅಂದರೆ ಊ ಅಲ್ಲ, ಇಂದ ಅಲ್ಲ, ದೆಸೆಯಿಂದ ಅಲ್ಲ, ದೆಸೆಯಿಂದ ಪಂಚಮಿ ಆಗುತ್ತದೆ. ಇಲ್ಲಿ ನಮ್ಮ ಸರಿಯಾದ ಉತ್ತರ ಅಲ್ಲಿ. ಈ ಪದದಲ್ಲಿರುವ ಸಪ್ತಮಿ ವಿಭಕ್ತಿಗೆ ಉದಾಹರಣೆ. ಇಲ್ಲಿ ಮತ್ತೆ ಸಪ್ತಮಿ ವಿಭಕ್ತಿಗಳ ಮನೆಯಲ್ಲಿ ಒಂದು ನಮ್ಮ ಸರಿಯಾದ ಉತ್ತರ. ಇದ್ರ फिर से सप्तमी विभक्ति पूछ रहे हैं, तो ಮನೆಯಲ್ಲಿ हमारा सही उत्तर होगा. ಇವುಗಳಲ್ಲಿ ಭೂತಕಾಲ ಸೂಚಿಸುವ ಪದ. ಭೂತಕಾಲ इससे दिखाने वाले वर्ड को क्या बोलते, कौन सा वर्ड है? नोडिदनु यानी देखा है, यानी पहले काम हुआ है, तो इसीलिए इसे भूतकाल का वर्ड बोलते हैं. नोडुಗಳು ಅಂದರೆ फीचर में देखने वाले, यानी उससे फीचर में नोडुಗಳು फीचर टेंस आता है, यानी वर्तमान काल, भूतकाल, भविष्यत काल में आता है. तो हमें याद करना है वर्तमान काल बोले तो अभी जो चल रहा है, भूतकाल बोले जो हमें पास्ट में किए है, भविष्यत काल बोले तो जो आगे होने वाला है या फिर कर रहे हैं, उसे हमें वर्तमान काल, भूतकाल, भविष्यत काल कहकर 3 काल में डिवाइडेशन करते हैं. तो इधर पूछ रहा है भूतकाल, ಇಲ್ಲಿ ಕೇಳ್ತಾ ಇದ್ದಾನೆ ಭೂತಕಾಲ. ಅದು ಭೂತಕಾಲ ಪದವನ್ನು ನಾವು ನೋಡುವಾಗ ನೋಡುತ್ತಾನೆ, ನೋಡುವಳು, ನೋಡುವನು, ಎಣೆಯ ಇದು ಬರೋದಿಲ್ಲ. ಸರಿಯಾದ ಉತ್ತರ ನೋಡಿದನು. ಧ್ವನಿ ಪದದ ತದ್ಭವ ರೂಪ ನೋಡಿ. ಇಲ್ಲಿ ಧ್ವನಿ ಪದದ ತದ್ಭವ ರೂಪ ಕೇಳಲಾಗುತ್ತದೆ. ಧ್ವನಿ ಪದದ ತದ್ಭವ ರೂಪ ಏನಾಗುತ್ತದೆ ಅಂದರೆ ಧ್ವನಿ ಪದದ ತದ್ಭವ ರೂಪ ಧ್ವನಿಯಾಗುತ್ತದೆ. ಶಬ್ದ ಅದರ ಅರ್ಥವನ್ನು ಹೇಳ್ತದೆ. ರಾಗ, ರವ ಇವೆಲ್ಲ ಆಗುವುದಿಲ್ಲ, ಧ್ವನಿಯಾಗುತ್ತದೆ. ಇನ್ನೊಂದು ಕೊನೆಯ ಪ್ರಶ್ನೆ ನಮ್ಮದು 12ನೇ ಪ್ರಶ್ನೆ. ಅವನು ಶಾಲೆಗೆ ದಿನವೂ ಬರ್ತಾನೆ. ಗೆರೆ ಎಳೆದ ಪದದಲ್ಲಿ ವಿಭಕ್ತಿ. ಶಾಲೆಯನ್ನು ಕೊಡಲಾಗಿದೆ. ಇಲ್ಲಿ ವಿಭಕ್ತಿ ಅದನ್ನು ಆಗಲೇ ಹೇಳಿದೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಈ ರೀತಿ 7 ಇದೆ. ಅದರಿಂದ ನಾವು ಪ್ರಥಮ ಊ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಅನ್ನು ಅಂದರೆ ಶಾಲೆಯಲ್ಲಿ ಗೆ ಇರೋದ್ರಿಂದ ನಮ್ಮ ಸರಿಯಾದ ಉತ್ತರ ಯಾವುದು? ಚತುರ್ಥಿ. ಓಕೆ, ನಂತರ ಈಗ ನಾವು ಕಾಪಿ ಕಪ್ಪನ್ನು ನೋಡೋಣ. ತಕರಾರು ಪದದ ಅರ್ಥ ನೋಡಿ. ಇಲ್ಲಿ ತಕರಾರು ಪದ ಅಂದುಕೊಳ್ಳಲಾಗಿದೆ. ಇದು ಕಾಪಿ ಕಪ್ನಲ್ಲಿ ಬಂದಂಥ ಪದ. ತಕರಾರು ಅಂದರೆ ನಮಗೆ ಈ ಪಾಠದಲ್ಲಿ ಇಲ್ಲಿ ಗುರುಗಳಿಗೆ ವಿದ್ಯಾರ್ಥಿ ಬರ್ತಾರೆ. ತಕರಾರು ಅಂದರೆ ಏನು? ಆಕ್ಷೇಪಣೆ, ತೊಂದರೆ, ತರ್ಕ, ನಿಂದನೆ ಆಗೋದಿಲ್ಲ, ಆಕ್ಷೇಪಣೆ ಆಗುತ್ತದೆ. ಅತ್ಯಂತ ಪದವನ್ನು ಬಿಡಿಸಿ ಬರೆದಾಗ ಅತಿ ಪ್ಲಸ್ ಅಂತ ಅತ್ಯಂತ ಯಕಾರವು ಇಲ್ಲಿ ಆಗಮವಾಗಿಂದ ಇದನ್ನು ಯನಸಂಧಿ ಎಂದು ಕರೆಯುತ್ತಾರೆ. ಒತ್ತಕ್ಷರದಲ್ಲಿ ಯ ವ ರ ಬಂದರೆ ಇದನ್ನು ಯನಸಂಧಿ ಎಂದು ಕರೆಯುತ್ತಾರೆ. 3ನೇ ಪ್ರಶ್ನೆ, ಮತ್ತೊಬ್ಬ ಪದವು ಈ ಸಂಧಿಗೆ ಉದಾಹರಣೆ ನೋಡಿ. ಮತ್ತೊಬ್ಬ ಪದ ಯಾವ ಸಂಧಿಗೆ ಉದಾಹರಣೆ? ಮತ್ತು ಪ್ಲಸ್ ಒಬ್ಬ, ಮತ್ತೊಬ್ಬ. ಇಲ್ಲಿ ಊಕಾರ ಲೋಪವಾಗಿದ್ದು ಲೋಪ ಸಂಧಿ ಆಗುತ್ತದೆ. ಕಸ್ತೂರಿ ಇದು ಕತ್ತೂರಿ ಆಗುತ್ತದೆ. ಏನಿದು? ತದ್ಭವ ರೂಪ. ಬಿಸಿ ಬಿಸಿ ಪದವು ವ್ಯಾಕರಣಾಂಶಕ್ಕೆ ಸೇರಿದೆ. ಬಿಸಿ ಬಿಸಿ ಪದ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ? ಬಿಸಿ ಬಿಸಿ ಪದವು ಯಾವ ವ್ಯಾಕರಣಕ್ಕೆ ಸೇರಿದೆ? ಇಲ್ಲಿ ಬಿಸಿ ಬಿಸಿ ಪದವು ದ್ವಿರಕ್ತಿ, ನುಡಿಗಟ್ಟು, ಅನುಕರಣವಾಯ, ಜೋಡಿ ನುಡಿ ಅಂತ ಕೊಡಲಾಗಿದೆ. ಇಲ್ಲಿ ನಾವು ನೋಡೋಣ. ಈ ಬಿಸಿ ಬಿಸಿ ಪದವು ಜೋಡಿ ನುಡಿ ಆಗುವುದಿಲ್ಲ. ಬಿಸಿ ಬಿಸಿ ಪದವು ಇದು ಅನುಕರಣವಾಯ ಆಗುತ್ತದೆ. ಜೀವನದಲ್ಲಿ ಪದದಲ್ಲಿರುವ ವಿಭಕ್ತಿ. ಜೀವನದಲ್ಲಿ ನಾ ಆಗಲೇ ಹೇಳಿದ್ದೇನೆ, ಇದು ಸಪ್ತಮಿ ಆಗುತ್ತದೆ. ಇವುಗಳಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ತತ್ಪುರುಷ ಸಮಾಸಕ್ಕೆ ಯಾವುದು ಉದಾಹರಣೆ? ಪಂಚೇಂದ್ರಿಯ ಅಂದ್ಕೊಳ್ಳಲಾಗಿದೆ, ಹೆಜ್ಜೆಯನ್ನು ಅಂದ್ಕೊಳ್ಳಲಾಗಿದೆ,
ಅರಮನೆ ಎಂದು ಸಹ ಕೊಡಲಾಗಿದೆ. ಇದರಲ್ಲಿ ನಾವು ಏನಂದರೆ ತತ್ಪುರುಷ ಸಮಾಸ ಉದಾಹರಣೆ ನೋಡಬೇಕು. ನೋಡಿ, ಇಲ್ಲಿ ಪಂಚ ಪ್ಲಸ್ ಇಂದ್ರಿಯ ಇದಾಗುವುದಿಲ್ಲ, ಹಂಗೇನೂ ಆಗೋದಿಲ್ಲ, ಹೆಜ್ಜೆನೂ ಆಗೋದಿಲ್ಲ. ಇಲ್ಲಿ ಆಗುವುದೇನೆಂದರೆ ಅರಸನ ಪ್ಲಸ್ ಮನೆ ಅರಮನೆ. इधर अरसन मने अरसन प्लस मने अरमने, ये तत्पुरुष समास होता है. ये तुमने पहला पोया इसमें बहुत सारी जगह में अरमने कहकर आया है और समास के बारे में पूछा है, तो इसे हमें याद रखना है. बहुत बार भी आया है इसे प्रश्न. सविक्षेत्र, ಸವಿಕ್ಷೇತ್ರವು ಈ ಸಮಾಸಕ್ಕೆ ಉದಾಹರಣೆ. ಸವಿಕ್ಷೇತ್ರ ನೋಡಿ, ಇಲ್ಲಿ ಸವಿಕ್ಷೇತ್ರ ಪದ ಯಾವ ಸಮಾಸಕ್ಕೆ ಉದಾಹರಣೆ ಎಂದು ಕೊಡಲಾಗಿದೆ. ನಾವು ಇದನ್ನು ನೋಡಿದಾಗ ಸವಿಕ್ಷೇತ್ರ ಸವಿಯಾದ ಕ್ಷೇತ್ರ ಆಗುತ್ತದೆ, ಆದ್ದರಿಂದ ಇದು ಕರ್ಮಧಾರೆ ಸಮಾಸ. ಮರ ಪ್ಲಸ್ ಕಾಲು ಮರಗಾಲು, ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತದೆ ಎಂದು ನಾವು ಇಲ್ಲಿ ಕೊಡಲಾಗಿದೆ. ಮರದ ಪ್ಲಸ್ ಕಾಲು ಮರಗಾಲು ಆಗುತ್ತದೆ. ಇದು ಕರ್ಮಧಾರಕ್ಕೆ ಕರ್ಮಧಾರೆ ಸಮಾಸ ಅಂದರೆ ತೆಳಗಡೆ 4 ಪದಗಳನ್ನು ಕೊಡಲಾಗಿದೆ. ನೆಲಮುಗಿಲು, ಗಂಜಿಯುಂಡು, ಹೊಂಬಾಳೆ, ತುದಿ ಮೂಗು. ಇನ್ನು ನಾವು ಕರ್ಮಧಾರೆ ಸಮಾಸ ನೋಡಬೇಕಾದ್ರೆ ಹೊಂಬಾಳೆ ನಮ್ಮ ಸರಿಯಾದ ಉತ್ತರ. ವಿದ್ಯಾರ್ಥಿಗಳ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಸವಿಕ್ಷೇತ್ರದಲ್ಲಿಂದ ಪದದಿಂದ ಕೊಡಲಾಗಿದೆ. ಹೆಸರು ಕಾಪಿ ಕಪ್ಪು ಅಂತ ಕೊಡಲಾಗಿದೆ. ಕಾಪಿ ಕಪ್ಪಿನಲ್ಲಿ ಈ ಪದಗಳು ಇಲ್ಲ, ಇದು ಸವಿಕ್ಷೇತ್ರದಲ್ಲಿದೆ. ಮತ್ತು ಇನ್ನೊಂದು ಪದವನ್ನು ಇಲ್ಲಿ ನೋಡಿದಾಗ ಅರಮನೆ, ಅರಮನೆ ಅರಸನ ಮನೆ, ಅರಮನೆಯ ಮೋಹನ ತೊರೆದನೆಂದು ಮೊದಲನೇ ಪದ್ಯದಲ್ಲಿ ಕೊಡಲಾಗಿದೆ. ಈ ರೀತಿಯಾಗಿಯೂ ಸಹ ಪ್ರಶ್ನೆ ಬಂದಿದೆ. ಓಕೆ, ನಾವು ಪಾಠದಲ್ಲಿ ಇರುವಂಥ ಪ್ರಶ್ನೆ ಇದರಿಂದ ನಾವು ಇದನ್ನು ಓದುವುದು ನಮ್ಮ ಕರ್ತವ್ಯವಾಗಿದೆ. ಇಲ್ಲಿ ಗಂಗೆಯಲ್ಲಿ ದೀಪಮಾಲೆ ಪಾಠದ ಪ್ರಶ್ನೆ ನೋಡೋಣ. ಸುಮ್ಮನೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸುಮ್ಮನೆ ಅಂದರೆ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ನೋಡೋಣ. ಕ್ರಿಯಾರ್ಥಕ ಅವಯ್ಯ, ಭಾವಸೂಚಕ ಅವಯ್ಯ, ಸಾಮಾನ್ಯ ಅವಯ್ಯ ಮತ್ತು ಕೃದಂತ ಅವಯ್ಯ ಎಂಬ ಪ್ರಶ್ನೆ ಆಪ್ಷನ್ ಕೊಡಲಾಗಿದೆ. ಇಲ್ಲಿ ಸಾಮಾನ್ಯ ಅವಯ್ಯ ಆಗುತ್ತದೆ. ಇವುಗಳಲ್ಲಿ ಭಾವಸೂಚಕ ಅವಯ್ಯ ಪದವಾಗಿದ್ದು ಉದಾಹರಣೆ ನೋಡಿ, ಇಲ್ಲಿ 4 ವರ್ಡ್ ಕೊಡಲಾಗಿದೆ. ಚೆನ್ನಾಗಿ, ಆದ್ದರಿಂದ, ಬೇಕು, ಅಯ್ಯೋ. ಇದರಲ್ಲಿ ಭಾವಸೂಚಕ ಅಂದರೆ ನಮ್ಮ ಭಾವನೆಯನ್ನು, ಆಶ್ಚರ್ಯವನ್ನು, ಭಾವನೆಯನ್ನು ಸೂಚಿಸುವ ಪದ ಅಯ್ಯೋ. 3ನೇ ಪ್ರಶ್ನೆ, ಜುಳು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಜುಳು ಪದವು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅನ್ನೋದು ನಾವು ಇದರಲ್ಲಿ ನೋಡೋಣ. ಇದರ ಉತ್ತರ ಜುಳು ನೀರು ಹರಿಯುವುದನ್ನು ನಾವು ಸೂಚಿಸುವಂಥ ಪದವಾಗಿದ್ದರಿಂದ ಇದು ದ್ವಿರುಕ್ತಿ ಆಗುವುದಿಲ್ಲ, ನುಡಿಗಟ್ಟು ಆಗುವುದಿಲ್ಲ, ಜೋಡಿ ನುಡಿಯುವುದು. ಇದರ ಉತ್ತರ ಅನುಕರಣ ಅವಯ್ಯ. ಹೊಚ್ಚ ಪದ ವಚ್ಚ ಹಸ, ಇದು ಯಾವುದಾಗುತ್ತದೆ ನೋಡಿದರೆ ಇದು ಜೋಡಿ ನುಡಿ ಥರನೇ ಕಾಣುತ್ತದೆ, ಆದರೆ ಇದು ಜೋಡಿ ನುಡಿಯಲ್ಲ. ಕೆಲವೊಂದು ಪದಗಳಿವೆ. ಹೊಸದು ಹೊಸ, ಇದು ಕಡೆ ಕಟ್ಟ ಕಡೆ, ಮೊದಲು ಮೊದಲು ಈ ರೀತಿಯಾಗಿ ಕೊಡಲಾಗಿರುತ್ತೆ. ಮೊದಲು ಕೊಡಲಿರುತ್ತಾರೆ, ಕಡೆ ಕೊಟ್ಟಿರ್ತಾರೆ, ಹೊಸ ಕೊಟ್ಟಿರ್ತಾರೆ. ಆದ್ದರಿಂದ ನಾವು ಅದನ್ನು ದ್ವಿರುಕ್ತಿಯೊಂದು ಹಾಕಬೇಕಾಗುತ್ತದೆ. ನೋಡಿ, ಒಂದಿಷ್ಟು ಕೆಲವು ಪದಗಳು ಇವುಗಳನ್ನು ಕನ್ಫ್ಯೂಸ್ ಮಾಡೋದು ಕೊಡದಿರ್ತಾರೆ. ಈ ಪದಗಳಲ್ಲಿ ಜೋಡಿ ನುಡಿಗೆ ಉದಾಹರಣೆ. इसमें दिए हुए जोड़ी नुड़ी को हमें उदाहरण ढूंढना है, तो सही आंसर क्या है? ಸಿಹಿ ಕಹಿ. ಇದು ತುದಿಯನ್ನು ನಾವು ನೋಡಬಾರ್ದು, ಯಾಕೆಂದರೆ ಇದು ದ್ವಿರುಕ್ತಿ. ತುದಿ ಪ್ಲಸ್ ತುದಿ ಆಗುತ್ತೆ. ಇವು 4 ಪದಗಳು ನೆನಪಿಡಬೇಕು. ದ್ವಿರುಕ್ತಿಯದು ತುದಿ, ಮೊದಲು, ಕಟ್ಟ ಕಡೆ ಮತ್ತು ಹೊಸ, ಇವು ನೆನಪಿಡಬೇಕು. ಇದು ದ್ವಿರುಕ್ತಿನೇ ಆಗುತ್ತದೆ. ಬ್ರಹ್ಮ ಪದದ ತದ್ಭವ ರೂಪ ಏನಾಗುತ್ತದೆ? ಬೊಮ್ಮ ಆಗುತ್ತದೆ. ಕ್ರಿಯಾರ್ಥಕವಯ್ಯ ಪದವಿದು, ಕ್ರಿಯಾರ್ಥಕಾವ್ಯದ ಪದವಿದು ಯಾವುದು? ಅಥವಾ ಸಾಕು, ಅದೇ, ಅಹ. ಇದರಲ್ಲಿ ನಮ್ಮ ಪದ ಯಾವುದು? ಸಾಕು. ನಾನೇ ಪದವು ಈ ವ್ಯಾಕರಣಾಂಶ ಉದಾಹರಣೆಯಾಗಿದೆ. ನಾನೇ ಇದು ಅವಧಾರಣಾರ್ಥಕ ಪದ. ಯಾವುದಿದು? ಅವಧಾರಣಾರ್ಥಕ ಪದ. ಮುಂದಿನ ಪ್ರಶ್ನೆ, ರಾಯ ಪದದ ತದ್ಭವ ರೂಪ ಏನಾಗುತ್ತದೆ? ರಾಜ ಏನಾಗುತ್ತದೆ? ರಾಜ. ಕೊನೆಯ ಪ್ರಶ್ನೆ, ಶರಣ ಪದದ ಅನ್ಯ ಲಿಂಗರೂಪ ನೋಡಿ. ಶರಣ ಪದದ ಅನ್ಯ ಲಿಂಗರೂಪ ಶರಣೆ. ಶಿವಶರಣೆಯರು, ಅಕ್ಕಮಹಾದೇವಿ ಶಿವಶರಣೆಯರಾಗಿದ್ದರು, ಅಂದರೆ ಇದರ ಉತ್ತರ ಶರಣೆ ಆಗುತ್ತದೆ. ನನ್ನ ಗೋಪಾಲ ಪಾಠದಿಂದ ನಾವು ಪ್ರಶ್ನೆ ನೋಡೋಣ. ಗೋಪಾಲ ಮನದಲ್ಲಿ ಹೂಗಳನ್ನು ಬಿಡಿಸಿದನು. ಈ ವಾಕ್ಯದಲ್ಲಿರುವ ಕ್ರಿಯಾರ್ಥಕ ಪದ ಯಾವುದು? ಬಿಡಿಸಿದನು. ಒಂದು ಕ್ರಿಯೆ ಪೂರ್ಣ ಅರ್ಥವನ್ನು ಕೊಡುವ ಪದಕ್ಕೆ ಹೀಗೆ ಎನ್ನುತ್ತಾರೆ. ಇದಕ್ಕೇನಂತ? ಕ್ರಿಯಾಪದ. ಅದು ಪೂರ್ಣ ಅರ್ಥ ಕೊಡದೆ ಅದರ ಮೂಲ ಪದವಾಗಿದ್ದರಿಂದ ಅದನ್ನು ಧಾತು ಎಂದು ಕರೀತಾರೆ. ಇಲ್ಲಿ ಪೂರ್ಣ ಅರ್ಥವನ್ನು ಕೊಟ್ಟಿದ್ದರಿಂದ ಇದು ನಮ್ಮ ಉತ್ತರ. ಈ ಪದಗಳಲ್ಲಿ ಅಕರ್ಮಕ ಧಾತು ನೋಡಿ. 3ನೇ ಪ್ರಶ್ನೆ ಕೇಳಲಾಗಿದೆ. ಅಕರ್ಮಕ ಧಾತು ಯಾವುದು ನೋಡಿ. ಇದರಲ್ಲಿ ಉತ್ತರ ನಾವು ಯಾವುದನ್ನು ನೋಡಬೇಕೆಂದರೆ ಅಕರ್ಮಕ ಅಂದರೆ ಈ ಪದ ಮಲಗು ಆಗುತ್ತದೆ.
ಬನದಲ್ಲಿ ಈ ನಮ್ಮ ಸೊಗಸು ಈ ವ್ಯಾಕರಣದಲ್ಲಿ ಲೇಖನ ಚಿಹ್ನೆ. ಈ ವ್ಯಾಕರಣದಲ್ಲಿ ಲೇಖನ ಚಿಹ್ನೆ ಯಾವುದಿದೆ? ಬನದಲ್ಲಿ ಈ ನಮ್ಮ ಸೊಗಸು. ನೋಡಿ ಇಲ್ಲಿ ವ್ಯಾಕರಣ ಚಿಹ್ನೆ ಕೊಡಲಾಗಿದೆ. ಈ ಚಿಹ್ನೆ ಯಾವುದು ಅಂತ ನಾವು ಹುಡುಕಾಡಬೇಕು. ಇಲ್ಲಿ ಪದಗಳು ಕೊಟ್ಟಿದ್ದಾರೆ, ಅದರ ಹೆಸರನ್ನು ಕೊಟ್ಟಿದ್ದಾರೆ, ನಾವು ಬರೀಬೇಕು. ಆಶ್ಚರ್ಯ ಸೂಚಕ ಆಗುತ್ತದೆ. ಯಾವುದಾಗುತ್ತದೆ? ಆಶ್ಚರ್ಯ ಸೂಚಕ. ಬೈಗು ಪದದ ಅರ್ಥ ಸಂಜೆ. ಈ ಪದವನ್ನು ನಾವು ನೆನಪಿಡಬೇಕು. ಯಾಕಂದರೆ ಬೈಗು ಅಂದರೆ ಸಂಜೆ. ಕೆಲವೊಂದು ಪದಗಳಿವೆ, ಇವು ನಾವು ನೆನಪಿಡಬೇಕು. ಅಂದರೆ ಇದನ್ನು ನೆನಪಿನಿಟ್ಟು ಇದು ಮಾಡಬೇಕು. ಉದಾಹರಣೆಗೆ ಅಂದರೆ ಇಲ್ಲಿ ಈ ಪಾಠದಲ್ಲಿ ಬೈಗು ಮತ್ತು ಎರಡನೇ ಪಾಠದಲ್ಲಿ, ಮೂರನೇ ಪಾಠದಲ್ಲಿ ಕೆಲವೊಂದು ಪದಗಳಿವೆ, ಅವು ನಾವು ನೆನಪಿಡಬೇಕು. ಮುಂದಿನ ಪ್ರಶ್ನೆ, ಸ್ನಾನ ಮಾಡುವ ಪದವು ಈ ಸಮಾಸಕ್ಕೆ ಉದಾಹರಣೆ. ಸ್ನಾನ ಮಾಡಲು ನಾವು ಬಿಡಿಸಿಬಿಡಿದಾಗ ಸ್ನಾನವನ್ನು ಮಾಡುತ್ತದೆ. ಇಲ್ಲಿ ಮಾಡು ಎಂಬುದು ಕ್ರಿಯೆಯಾಗಿದ್ದರಿಂದ ಇದು ಕ್ರಿಯಾ ಸಮಾಸವಾಗುತ್ತದೆ. ಯಾವುದಾಗುತ್ತದೆ? ಕ್ರಿಯಾ ಸಮಾಸ. ನೋಡಿ ಸಂಜೆ ಮತ್ತೆ ಸಂಜೆ ತದ್ಭವ ರೂಪ ಅಂತ ಕೇಳಲಾಗಿದೆ. ಸಂಜೆ ತದ್ಭವ ರೂಪ ಸಂಧ್ಯಾ. ಯಾವುದು? ಸಂಧ್ಯೆ. ಇಲ್ಲಿ ಕೊಡಲಾಗಿದೆ ನೋಡಿ, ಇಲ್ಲಿದೆ ಉತ್ತರ, ಇದೇ ನಮ್ಮ ಉತ್ತರ. ಇವುಗಳಲ್ಲಿ ಕರ್ಮಧಾರೆ ಸಮಾಸ ಹೊಂಬೆಳಕಾಗುತ್ತದೆ. ನಂತರ ಇಲ್ಲಿ ಬರೋಣ ನಾವು ಕರುಣೆ ಪದದ ವಿರುದ್ಧಾರ್ಥಕ ಪದ. ಕರುಣೆ ಪದದ ವಿರುದ್ಧಾರ್ಥಕ ಪದ ಯಾವುದು? ನಿಷ್ಕರುಣೆ. ನಿರಾಕರಣೆ, ಅಪಕರುಣೆ, ಅಕರುಣೆ ಆಗುವುದಿಲ್ಲ. ಲಾಸ್ಟ್ ಕ್ವಶನ್, ಇವುಗಳಲ್ಲಿ ಲೋಪ ಸಂಧಿ ಉದಾಹರಣೆ. ನಿಶ್ಚಯ ಕೌನ್ सा ಲೋಪ ಸಂಧಿ देखना है. ನೋಡಿ ಇಲ್ಲಿ ಕೋಟ್ಯಾಂತರಗಳಲ್ಲಿ ಕೋಟಿ ಪ್ಲಸ್ ಅಂತರ ಕೋಟ್ಯಾಂತರ, ಇದು ಎಣ ಸಂಧಿ ಆಗುತ್ತದೆ. ಲಕ್ಷ್ಮಿ ಪ್ಲಸ್ ಈಶ ಲಕ್ಷ್ಮೀಶ, ಇದು ಸೌರದಿರ ಸಂಧಿ ಆಗುತ್ತದೆ. ಕೊಳಲು ಪ್ಲಸ್ ಊದಿ ಕೊಳಲು ಊದಿ, ಇದು ಲೋಪ ಸಂಧಿ ಆಗುತ್ತದೆ. ಲೋಪ ಸಂಧಿ ಆಗುತ್ತೆ ಅಂದರೆ ಇದೇ ನಮ್ಮ ಸರಿಯಾದ ಉತ್ತರ. ಕೊಳಲು ಊದಿ. ಕಣ್ ಪ್ಲಸ್ ಪನಿ ಕಂಬನಿ, ಇದು ಲೋಪ ಸಂಧಿ ಆಗುವುದಿಲ್ಲ, ಇದು ಆದೇಶ ಸಂಧಿ ಆಗುತ್ತದೆ. ಅಂದರೆ ಪಕಾರದ ಬದಲಿ ಬಕಾರ ಬರ್ತದೆ. ಆದ್ದರಿಂದ ಇದು ನಮ್ಮ ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರ ಸಿ, ಕೊಳಲೂದಿ. ಮುಂದಿನ ಪಾಠ ನೋಡೋಣ. ಸೌಜನ್ಯ ಪದದ ಸಮಾನಾರ್ಥಕ ಪದ. ಸೌಜನ್ಯದ ಸಮಾನಾರ್ಥಕ ಪದ ಸಜ್ಜನಿಕೆ, ಸಹಜ, ಪ್ರೀತಿ ಅಂತ ಕೊಡಲಾಗಿದೆ. ನಮ್ಮ ಸರಿಯಾದ ಉತ್ತರ ಸಜ್ಜನಿಕೆ. ಇವುಗಳಲ್ಲಿ ಅನ್ಯ ದೇಶೀಯ ಪದ ನೋಡಿ, ಕಾಗದ, ಅರಣ್ಯ, ಟಿಕೆಟ್ ಮತ್ತು ಕೊಡಲೆ ನೋಡಲೆ. ಟಿಕೆಟ್ ಇದು ಅನ್ಯ ದೇಶೀಯ ಪದವಾಗಿದೆ. ಕೆಳಗಿನ ಪದಗಳಲ್ಲಿ ನುಡಿಗಟ್ಟಿಗೆ ಉದಾಹರಣೆ. ಕೆಳಗಿನ ಪದದಲ್ಲಿ ನುಡಿಗಟ್ಟು, ನುಡಿ ಪ್ಲಸ್ ಕಟ್ಟು, ನುಡಿಗಟ್ಟು. ಓಕೆ, ನಾವು ಇಲ್ಲಿ ಅದರ ಪದವನ್ನು ಹುಡುಕಬೇಕಾಗಿದೆ. ಅದು ಯಾವ ಸಂಧಿ ಅನ್ನುವುದಿಲ್ಲ. ಪಟಪಟ ಇದು ಅನುಕರಣವಾಗುತ್ತದೆ. ಸಿಹಿ ಕೈ ಇದು ಸಹ ನುಡಿಗಟ್ಟಲ್ಲ. ಬನ್ನಿ ಇದು ನುಡಿಗಟ್ಟಲ್ಲ. ನಮ್ಮ ಉತ್ತರ ಮುಖಗಂಟು ಹಾಕು. ನುಡಿಗಟ್ಟು ಹುಡುಕಬೇಕಾಗಿದ್ದರಿಂದ ಇದು ನುಡಿಗಟ್ಟು ಆಗುತ್ತದೆ. ಸಿಹಿ ಕೈ, ಬನ್ನಿ ದುರಿತ ಆಗುತ್ತದೆ ಮತ್ತು ಸಿಹಿ ಕೈ ಜೋಡಿ ನುಡಿ ಆಗುತ್ತದೆ. ನಮ್ಮ ಸರಿಯಾದ ಉತ್ತರ ನೋಡಿ, ಮುಖಗಂಟು ಹಾಕು. 4ನೇ ಪ್ರಶ್ನೆ ನೋಡಿ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಇಲ್ಲಿ ವೈದ್ಯರು ಎಂಬುದು ಈ ವ್ಯಾಕರಣಾಂಶ ಉದಾಹರಣೆ. ವೈದ್ಯರು ಯಾವ ವ್ಯಾಕರಣಾಂಶ? ಇದು ವ್ಯಾಕರಣಾಂಶ ಯಾವುದಂದರೆ ನೋಡಿ, ರೂಢನಾಮ, ಸರ್ವನಾಮ, ಅಂಕಿತನಾಮ ಎಂದು ಕೊಡಲಾಗಿದೆ. ಯಾವ 4 ಪದಗಳನ್ನು ಕೊಡಲಾಗಿದೆ? ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ, ಸರ್ವನಾಮ. ಈಗ ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ ಅಂದರೆ ಅದು ಯಾವಂದರೆ ಅವರನ್ನು ನೋಡಿ, ಅಂದರೆ ಅರ್ಥಕ್ಕೆ ಅನುಗುಣವಾಗಿ ನಾವು ಹೆಸರಿಡೋದ್ರಿಂದ ಅದು ಅನ್ವರ್ಥಕ ನಾಮ. ರೂಢಿಯಿಂದ ಬಂದ ಪದಗಳು ನಾಮಗಳು ರೂಢನಾಮ ಆಗುತ್ತದೆ. ಇಟ್ಟ ಹೆಸರನ್ನು ಅಂಕಿತ ನಾಮ ಎನ್ನುತ್ತಾರೆ. ಸರ್ವನಾಮ ನಾಮಪದ ಬದಲಾಗಿ ಬಳಸುವ ಪದವಾಗಿದ್ದರಿಂದ ಅದು ಸರ್ವನಾಮ, ಅವನು, ಅವರು ಅದಾಗುತ್ತದೆ. ನಮ್ಮ ಸರಿಯಾದ ಉತ್ತರ ಅನ್ವರ್ಥಕ ನಾಮ. ಕೊನೆ ಪ್ರಶ್ನೆ ಯಾವುದು? ಸ್ವರ್ಗ ಪದದ ವಿರುದ್ಧ ಪದ. ನೋಡಿ, ಸ್ವರ್ಗ ಇದು ಎಲ್ಲರಿಗೂ ಗೊತ್ತೇ ಇದೆ. ಸ್ವರ್ಗ ಪದದ ವಿರುದ್ಧ ಪದ ನರಕ. ಸಗ್ಗ, ಸುಗ್ಗಿ, ಸರಕು ಆಗುವುದಿಲ್ಲ. ಓಕೆ, ಇಷ್ಟು ನಿಮಗೆ ಇಂದು ಪಾಠದ ಪ್ರಶ್ನೆಗಳು ತಿಳಿದಿವೆ ಎಂದು, ಪಾಠದಲ್ಲಿರುವಂಥ ಆಬ್ಜೆಕ್ಟ್ಗಳು ತಿಳಿದಿವೆ ಎಂದು ನಾನು ತಿಳಿದುಕೊಳ್ತೇನೆ. ನೋಡಿ, ಈ ಬಾರಿ ಪ್ರಿಪೇರ್ 1ನಲ್ಲಿ ಬಹಳಷ್ಟು ಪ್ರಶ್ನೆಗಳು ಇದರಲ್ಲಿ ಈ ಬಾರಿ ಸರ್ವನಾಮ, ಜೋಡಿ ನುಡಿ ಮತ್ತು ವಿಭಕ್ತಿ ಪ್ರತ್ಯಯ ಎಂಬ 4 ಅಬ್ಜೆಕ್ಟ್ಗಳು ಇದರಿಂದಲೇ ಬಂದಿದೆ. ಪದಗಳು ಮಾತ್ರ ಬದಲಾವಣೆ ಆಗಿರ್ತದೆ, ಆದರೆ ಪ್ರಶ್ನೆಗಳು ಅವೇ ಇದೆ. ಆದರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಸಹ ಅವೇ ಇದೆ. ಆದ್ದರಿಂದ ನಾವು ಇವನ್ನು ನೋಡಬೇಕು. ಇನ್ನೂ ಪದ್ಯದ ಪ್ರಶ್ನೆಗಳನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಅಲ್ಲಿವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರ್ತದೆ. आप सभी लोग सब्सक्राइब करें तो क्या होता है, तो अब वीडियो हमने अपलोड किया तो आपको आ जाता है, हमें भेजने की ज़रूरत नहीं रहता. तो आप सभी लोग चैनल को लाइक और सब्सक्राइब करो.